ನಾವೀಗ ಅಂಬಲ್ಪಾಡಿ ಕಿದೂರು ಆ ಭಾಗದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದೇವೆ. ಮುಖ್ಯವಾಗಿ ಈಗ ನೀರಿನ ಸಮಸ್ಯೆ ಈಗ ಬಹಳಷ್ಟು ಉಲ್ಬಣ ಆಗಿರುವಂಥದ್ದು. ಕಳೆದ ಜನವರಿ ತಿಂಗಳಿಂದ ಈಗ ಇಲ್ಲಿ ನೀರಿನ ಸಮಸ್ಯೆ ಇದೆ. ಇಡೀ ಜಿಲ್ಲೆಯಲ್ಲಿ ಹೋಲಿಸಿದರೆ ಈಗ ಅಂಬಲ್ಪಾಡಿ ಈ ಭಾಗ ಪಂಚಾಯತ್ ಏನಿದೆ ಇಲ್ಲಿಗ ನೀರಿನ ಸಮಸ್ಯೆ ಮೊದಲಾಗಿ ಆರಂಭ ಆಗಿರುವಂಥದ್ದು. ಇದಕ್ಕೆ ಯಾರು ಹೊಣೆ, ಯಾಕೆ ಅನ್ನುವಂಥದ್ದನ್ನ ಪಂಚಾಯತ್ನ ವ್ಯಾಪ್ತಿಯಲ್ಲಿರುವಂತಹ ನಿವಾಸಿಗಳನ್ನು ಕೇಳೋಣ, ಅವರ ಗೋಳು ಕೇಳೋಣ. ಮೇಡಮ್, ಈಗ ಎಷ್ಟು ಸಮಯದಿಂದ ಈಗ ನೀರಿನ ಸಮಸ್ಯೆ ಜನವರಿಯಿಂದಲೇ ಈ ಸಲ ಜನವರಿಯಿಂದಲೇ ನೀರು ಕಡಿಮೆ ಆಗಿದೆ. ಕೊಡೋದು ಕಡಿಮೆ ಮಾಡಿದ್ದಾರೆ. ಚುರು ಒಂದು ಕೊಡಪನ 2 ಕೊಡಪನ ಪುರ್ಕ್ ಬಿಸ್ಕ್ ಅಂತ ಕೊಡ್ತಾರೆ ಅಷ್ಟೇ. ಮತ್ತೆ ನೀರಿಲ್ಲ. ಮತ್ತೆ ನಾವು ಉಪ್ಪು ನೀರು ಬಾವಿದ್ದೇ ನಾವು ಯೂಸ್ ಮಾಡೋದು. ಮತ್ತೆ ದುಡ್ಡು ಕೊಟ್ಟು ನಾವು ಎಲ್ಲಿಂದ ತರೋದು? ಯಾವಾಗಲೂ ದುಡ್ಡು ಕೊಟ್ಟು 600-700 ರೂಪಾಯಿ ಕೊಟ್ಟು ಟ್ಯಾಂಕರಲ್ಲಿ ತರಲಿಕ್ಕೆ. ಅದರಿಂದಾಗಿ ನಾವು ಉಪ್ಪು ನೀರನ್ನೇ ಇಷ್ಟದವರೆಗೆ ಯೂಸ್ ಮಾಡ್ತಿದ್ದೇವೆ. ಮತ್ತು ಈಗ ಎಲ್ಲ ಒಟ್ಟಾಗಿ ಇನ್ನು ಪಂಚಾಯತಿಗೆ ನಿಮಗೆ ಎಲ್ಲ ತಿಳಿಸಿ ಇದನ್ನೊಂದು ಸರಿ ಮಾಡಿ ನಮಗೆ ನಾವು ಬದುಕುವುದಾ, ಇಲ್ಲಿ ಇರುವುದಾ, ಬದುಕುವುದಾ, ಹೋಗುದಾ ಏನಂತ ಗೊತ್ತಿಲ್ಲ. ಅದಕ್ಕೆ ಅದೊಂದು ಇಳುವರಿ ಮಾಡುವ ಅಂತೇಳಿ ನಾವು ನಿಮ್ಮನ್ನು ಕರೆಸಿ. ಈಗ ಮನೆಯ ಗಂಡಸರು ಹೊರಗಿರ್ತಾರೆ, ಕೆಲಸ ಹೋಗಿರ್ತಾರೆ. ಈಗ ಮನೇಲಿ ಇರೋದು ಹೆಂಗಸರು ಅಲ್ವಾ? ಆ ನೀರಿನ ಜಾಸ್ತಿ ಅನಿವಾರ್ಯತೆ ಇರುವಂಥದ್ದು ಹೆಂಗಸರಿಗೆ. ಎಲ್ಲ ತರ ನೀವೇನು ಜವಾಬ್ದಾರಿ ತಗೊಳ್ಬೇಕು. ಈ ತರ ಸಮಸ್ಯೆ ಎದುರಾದ್ರೆ ನೀವು ಯಾವ ತರ ಎಷ್ಟು ಸಮಸ್ಯೆ ಆಗುತ್ತೆ? ಎಷ್ಟು ಸಮಸ್ಯೆಯನ್ನು ಎದುರಿಸ್ತೀರಿ? ಎಲ್ಲ ಸಮಸ್ಯೆಯನ್ನು ನಾವು ಅದೇ ನಮಗೆ ಕಷ್ಟವೇ ಆಗ್ತದೆ. ನೀರಿಲ್ಲದಿದ್ದರೆ ನಾವು ಹೇಗೆ ಬದುಕೋದು, ಹೇಗೆ ಅಡುಗೆ ಮಾಡೋದು, ಹೇಗೆ ಮಕ್ಕಳನ್ನು ಕ್ಲೀನ್ ಇಟ್ಕೊಳ್ಳೋದು, ಮಕ್ಕಳಿಗೆ ದಿವಸಕ್ಕೆ 1-2 ಸಲ ಸ್ನಾನ ಮಾಡಬೇಕು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅವರು ಯೂನಿಫಾರ್ಮ್ ಕ್ಲೀನ್ ಇಟ್ಕೊಳ್ಬೇಕು. ಮನೆಯಲ್ಲಿ ಸಹ ನೀರಿಲ್ಲದೆ ನಾವು ಇದು ಊಟ ಮಾಡುವ ಅನ್ನಕ್ಕೆ ನಾವು ಉಪ್ಪು ನೀರಲ್ಲಿ ತಂದು ಮಾಡಲಿಕ್ಕಾಗ್ತದಾ? ಅದಕ್ಕೂ ಎಲ್ಲದಕ್ಕೂ ನಮಗೆ ನೀರೇ ಬೇಕಲ್ವಾ? ಕಳೆದ ವರ್ಷ ಒಂದಿರಲಿಲ್ಲ. ಈ ವರ್ಷ ಯಾಕಾಯ್ತಾ ಏನಂತ ಗೊತ್ತಿಲ್ಲ. 2 ಪಂಚಾಯತಿ ಉಂಟು ಇಲ್ಲಿ. ಕಡೆಕರ್ ಪಂಚಾಯತಿ ನಮಗೆ ಫುಲ್ಲು ಬರ್ತದೆ ಅಂತ ಹೇಳ್ತಾರೆ ಅವರು. ನಮಗೆ ಇಷ್ಟು ಏರಿಕೆ 35 ಮನೆಗೆ ನೀರು ಬರ್ತಾ ಇಲ್ಲ. ನಾವು ಮತ್ತೆ ಎಂತ ಮಾಡೋದು? ಉಪ್ಪು ನೀರು, ಬಾವಿಯಲ್ಲಿ ಉಪ್ಪು ನೀರು ಬರ್ತದೆ, ಅದನ್ನೇ ಕುಡ್ತಾ ಇರೋದು. ಎಷ್ಟು ಸಮಯ ಅಂತ ಉಪ್ಪು ನೀರನ್ನು ಕುಡಿಯೋದು? ಅದಕ್ಕೋಸ್ಕರ ನಮಗೆ ನೀರಿನ ವ್ಯವಸ್ಥೆಯನ್ನು ನಮಗೆ ಕರೆಕ್ಟ್ ಮಾಡಿ ಕೊಡಬೇಕು ಪಂಚಾಯತಿ. ಸರಿ, ಹಿರಿಯರಿದ್ದೀರಿ, ಸೊ ಭಾಳಷ್ಟು ವರ್ಷ ನೋಡ್ತಾ ಬರ್ತಾ ಇದ್ದೀರಿ. ಈ ವರ್ಷ ಯಾಕೆ ಈ ಥರ, ಅದು ಕೂಡ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ, ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾಕೆ ಆಯಿತು ಅಂತೇಳಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ? ನನ್ನ ಅಭಿಪ್ರಾಯ ನೋಡಿ, ನಮ್ಮಲ್ಲಿ ಹೆಂಗಸರು ಮನೆ ಬಂದ ಕೂಡಲೇ ಹೆಂಗಸರು ನಮಗೆ ಕರೆ ಮಾಡ್ತಾರೆ. ನೀರಿಲ್ಲ, ನೀವು ಏನು ಪಂಚಾಯತಿಗೆ ಹೋಗೋದಿಲ್ಲ, ಅವ್ರ ಹತ್ರ ಹೇಳುವುದಿಲ್ಲ, ಇವ್ರ ಹತ್ರ ಹೇಳುವುದಿಲ್ಲ ಅಂತ ಹೆಂಗಸರು ಜೋರು ಮಾಡ್ತಾರೆ. ನೋಡುವ ಅಂತ ಬೇರೆಯವರು ಹೋಗಿ ಹೇಳಿದ್ರಂತೆ, ಇಲ್ಲಿ ಎಲ್ಲರೂ ಹೋಗಿ ಪಂಚಾಯತಿನಲ್ಲಿ ಹೇಳಿದ್ರಂತೆ ಕೊಡುವ ಅಂತ ಹೇಳಿ ಅರ್ಧ ಗಂಟೆ ಚೂರು ಕೊಡ್ತಾರೆ. ಹೊಸ ಸ್ವಜಲಧಾರ ಅದರಲ್ಲಿ ಕೊಡುವುದು. ಹಳತ್ತಿನಲ್ಲಿ ತುಂಬ ಬರ್ತಿತ್ತು. ಈ ವರ್ಷ ಮತ್ತೆ ಬೇರೆಯವರ ಹತ್ರ ಕೇಳಿದರೆ, ಆ ಭಾಗ ಉಂಟು ನಮ್ಮದು ಉತ್ತರ ಭಾಗ, ಅಂಬಲ್ಪಾಡಿ ಪಂಚಾಯತ್, ಕಿದೂರು ಪಂಚಾಯತ್ ಉತ್ತರ ಭಾಗದವರು ಕೇಳಿದರೆ ನಮಗೆ ತುಂಬ ನೀರು ಬರ್ತದೆ, ಒಳ್ಳೆ ಬರ್ತದೆ. ಹಾಗಾದರೆ ನಾವು ದಕ್ಷಿಣ ಭಾಗ ಗರಡಿ ಏರಿಯಾದಲ್ಲಿ ನೀರೇ ಬರುವುದಿಲ್ಲ. ನಮಗೆ ಬಹಳ ಕಷ್ಟ ಆಗ್ತದೆ. ಹೇಳಿದರೆ ಬರ್ತದೆ. ನಿನ್ನೆ ನೋಡಿ, ನಿನ್ನೆ ನೀರು ಬಂದಿದೆ. ಈ ನೀರು ಎಲ್ಲಿತ್ತು ನಿನ್ನೆ ಫುಲ್ಲು ಕೊಟ್ಟಿದ್ದಾರೆ. ಅದೇ ರೀತಿ 2 ದಿವಸಕ್ಕೊಮ್ಮೆ ನೀರು ಕೊಟ್ಟರೆ ನಮಗೆ ಯಾವ ಕಂಪ್ಲೇಂಟ್ ಇಲ್ಲ. ಮೊನ್ನೆ ಉದಯವಾಣಿಯಲ್ಲಿತ್ತು ಓದುವಾಗ, ನೀರಿನ ಬರಬಾರ್ದು, ಅದು ಯಾವ ರೀತಿಯಲ್ಲಿಯೂ ನೀರಿನ ಪ್ರಾಬ್ಲಮ್ ಉಂಟು ಕರಾವಳಿಯಲ್ಲಿ. ಉದಯವಾಣಿಯಲ್ಲಿತ್ತು. ಜಿಲ್ಲಾ ಪಂಚಾಯತ್ DC ಎಲ್ಲ ಹೇಳಿದ್ದಾರೆ. ಇಲ್ಲಿ ನಮಗೆ ಎಂತ ಮಾಡ್ತಾರಂತ ಗೊತ್ತಾಗೋದಿಲ್ಲ. ಒಂದು ಭಾಗಕ್ಕೆ ಬರ್ತದೆ, ಒಂದು ಭಾಗಕ್ಕೆ ಬರುವುದಿಲ್ಲ. ಹೇಳ್ತಾ ಇರುವುದು ಅವರು ಅರ್ಧ ಗಂಟೆ ಚಿರಿ ಕೊಡುವುದು, ಇಷ್ಟೇ. ಈಗ ಮುಖ್ಯವಾಗಿ ಪಂಚಾಯತ್ನವ್ರು ಇದ್ದಾರಾ ಇಲ್ವಾ ಅಂತೇಳಿ ಅನುಮಾನ ಬರುವಂಥದ್ದು ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇರಬೇಕಾದ್ರೆ ನೀವೇನು ಹೇಳ್ತೀರಿ? ಅಂದರೆ ನೀವು ಪಂಚಾಯತ್ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರಾ? ಮುಖ್ಯವಾಗಿ ಏನು ಟೆಕ್ನಿಕಲ್ ಏನು ಸಮಸ್ಯೆ ಆಗಿತ್ತು ತಮಗೆ ಗಮನಕ್ಕೆ ಬಂದಿದೆಯಾ? ಅಲ್ಲ, ಮುಖ್ಯವಾಗಿ ನಾನು ಈ ಸಲ ಮಾತ್ರ ಪಂಚಾಯತಿ ಯಾರ ಅಧಿಕಾರಿಯನ್ನು ಭೇಟಿ ಮಾಡಲಿಲ್ಲ, ಕಾಲ್ ಕೂಡ ಮಾಡಲಿಲ್ಲ. ಯಾಕೆಂದರೆ ನನಗೆ ಹೇಳಿ ಎಲ್ಲ ಸಾಕಾಗ್ತದೆ. ಯಾರಿಗೆ ಹೇಳಿದರೆ ಅಂದರೆ ಸಮಸ್ಯೆ ಹೇಳುವವರು ನಾವೇ ಆಗ್ತೇವೆ. ಅವರದ್ದೆಂತ ಸಮಸ್ಯೆ ಮುಗಿಲಿಲ್ವ ಅಂತ ನನಗೆ ಕೆಲವರು ಹೇಳುವವರು ಹೇಳ್ತಾರೆ. ಎದುರಿಗೆ ಹೇಳುವುದಿಲ್ಲ, ಹಿಂದೆ ಎಲ್ಲ ಹೇಳ್ತಾರೆ. ಅದಕ್ಕೆ ಈ ಸಲ ಏನು ಮಾಡಿದೆ, ಎಂತ ಮಾಡೋದು ಹೇಳಲಿಲ್ಲ. ಒಂದು ಸಮಸ್ಯೆ ಏನಾದಿದ್ದರೆ ಅದನ್ನು ದೊಡ್ಡ ಮಾಡಿ ಅವ್ರು ಏನೋ ತಲೆಯಲ್ಲಿ ಓದ್ಕೊಂಡಾಗೆ ಮಾಡ್ತಾರೆ. ಅದಕ್ಕಾಗಿ ಈ ಸಲ ಸುಮ್ಮನೆ ಅವರಿಗೆ ಕಿರಿಕಿರಿ ಮಾಡೋದಕ್ಕಿಂತ ನಾವೇ ಹಣ ಕೊಟ್ಟು ನೀರು ತಂದು ಸುಮ್ಮನೆ ಕುತ್ಕೊಳ್ಳೋದು ಒಳ್ಳೆಯದಲ್ಲ. ಅಂದರೆ ನಾವು ಒಬ್ಬರೊಬ್ಬರು ತರ್ತೇವೆ, ಎಲ್ಲ ಮನೆಯವರಿಗೂ ನೀರು ತರಲಿಕ್ಕೆ ಆಗ್ತದಾ? ಎಲ್ಲರ ಹತ್ರ ಹಣ ಇರ್ತದಾ? ಎಲ್ಲ ಕೂಲಿ ಕಾರ್ಮಿಕರ ಮನೆಯೆಲ್ಲ ಇರುವುದು. ಅವರಿಗೆಲ್ಲ ದಿನ ಅವರು 1,000 ರೂಪಾಯಿ 800 ರೂಪಾಯಿ ಎಲ್ಲ ದುಡಿದ್ರೆ 600 ರೂಪಾಯಿ ಟ್ಯಾಂಕರ್ ನೀರಿಗೆ ಕೊಡಲಿಕ್ಕೆ ಆಗ್ತದೆ ಇಲ್ಲಿ ಎಲ್ಲ. ಅಂಥದ್ದೆಲ್ಲ ಸಮಸ್ಯೆ. ಬಾವಿ ನೀರುಂಟು, ಉಪ್ಪು ನೀರುಂಟು, ಅದನ್ನು ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ, ಮನೆಯಲ್ಲಿ ಆಗೋದಿಲ್ಲ ನಮಗೆಲ್ಲ. ಇದು ಈ ಭಾಗದ ಪಂಚಾಯತ್ನ ಭಾಳಷ್ಟು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂದರೆ ವರ್ಷದ ಹೊಸ ಆರಂಭದಲ್ಲೇ ಹೊಸ ಆಸೆಯನ್ನು ಹೊಸ ಏನು ಪಂಚಾಯತ್ ವ್ಯಾಪ್ತಿಯಿಂದ ಇರ್ಬೋದು, ಬೇರೆ ವ್ಯಾಪ್ತಿಯಿಂದ
ಹೊಸದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಪಂಚಾಯತ್ನ ವ್ಯಾಪ್ತಿಯಲ್ಲಿ ನಿವಾಸಿಗಳು ಹೊಸ ವರ್ಷದಲ್ಲಿ ಆರಂಭದಲ್ಲೇ ನೀರಿನ ಸಮಸ್ಯೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ದಿನ ನೀರಿಲ್ಲದರೂ ಕೂಡ ದೊಡ್ಡ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀವಿ. ಆದರೆ ಒಂದು ತಿಂಗಳಾಯಿತು, 1.5 ತಿಂಗಳಾಗ್ತಾ ಬಂತು, ಆದರೂ ಕೂಡ ಇಲ್ಲಿ ಭಾಗದ ಈ ಸಮಸ್ಯೆಗಳು ಇನ್ನೂ ಈಡೇರಲಿಲ್ಲ. ಆದಷ್ಟು ಪಂಚಾಯತ್ ಅಧಿಕಾರಿಗಳು, ಪಂಚಾಯತ್ ಮತ್ತು ಈ ಜನಪ್ರತಿನಿಧಿಗಳಿದ್ದಾರೆ, ಆದಷ್ಟು ಬೇಗ ಈ ಪಂಚಾಯತ್ ವ್ಯಾಪ್ತಿಗೆ ಬರಬೇಕು. ಒಂದು ಪಂಚಾಯತ್ ಅಂತ ಕೈ ಬಿಡಬೇಡಿ. ಆದಷ್ಟು ಈ ಭಾಗದ ನಿವಾಸಿಗಳನ್ನು ಸುಮಾರು 35 ಮನೆಗಳಿದೆ, ಎಲ್ಲರಿಗೂ ಕೂಡ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಲ್ಲಿನ ಈ ಭಾಗದ ನಿವಾಸಿಗಳ ಆಕ್ರೋಶ ಮತ್ತಷ್ಟು ಭುಗಿಲೇಳ್ಬೋದು. ಅದರಷ್ಟರೊಳಗೆ ಅಧಿಕಾರಿಗಳು ಪಂಚಾಯತಿಂದ ಎದ್ದು ಹೊರಗೆ ಬಂದು ಈ ಭಾಗದ ಸಮಸ್ಯೆಗಳಿಗೆ ಗಮನ ಕೊಡಬೇಕನ್ನುವಂಥದ್ದು ನ್ಯೂಸ್ ಫಸ್ಟ್ನ ಆಶಯ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.